ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ನಾನು ನಿಮ್ಮ ಜಯಂತ ಚಕ್ರವರ್ತಿ. ಸೊ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯ ಇವತ್ತಿನ ಹೊಸ ಕಂಟೆಂಟ್ನಲ್ಲಿ ಹೊಸ ಸಿನಿಮಾ. ಸೊ ಸರ್, ಹೊಸ ಸಿನಿಮಾದ ಡೈರೆಕ್ಟರ್ ನಮ್ಮ ಹೀರೋ ಅಂಡ್ ಹೀರೋಯಿನ್ ಇದ್ದಾರೆ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಸೂಪರ್ ಆಗಿದ್ದೀನಿ. ಸೊ ಟೈಟಲ್ ತುಂಬ ಇಂಟ್ರೆಸ್ಟಿಂಗ್. ಅಲ್ಲಿಂದ ಶುರು ಮಾಡಬೇಕು. ಆಸ್ಟಿನ್ ದ ಮಹಾನ್ ಮೌನ. ಸೊ ಆಸ್ಟಿನ್ ಟೈಟಲ್ ಆಸ್ಟಿನ್ ಅನ್ನೋದು ಒಂದು ಕ್ಯಾರೆಕ್ಟರ್ ಹೆಸರು. ಸೊ ಮಹಾನ್ ಮೌನ ಅನ್ನೋದು ಕಂಪ್ಲೀಟ್ ಸೈಲೆನ್ಸ್ ಅಂತ. ಆಸ್ಟಿನ್ ದ ಮಹಾನ್ ಮೌನ ಅಂತ ಕಂಪ್ಲೀಟ್ ಸೈಲೆನ್ಸ್. ಅದು ಕತೆ ತಕ್ಕಾಗಿ ರಿಲೇಟ್ ಮಾಡಿರ್ತೀವಿ. ಫಸ್ಟ್ ಸಿನಿಮಾ ಮುಂಚೆ ಏನು ಮಾಡ್ತಿದ್ರಿ? ಅಂದರೆ ಇದು ನನ್ನ ಡೆಬ್ಯೂ ಡೈರೆಕ್ಷನ್. ಬಟ್ ನಾನು ಸುಮಾರು ಪ್ರಾಜೆಕ್ಟ್ಸ್ ಅಲ್ಲಿ ಕೆಲಸ ಮಾಡಿದ್ದೀನಿ. ಅಸಿಸ್ಟೆಂಟ್ ಆಗಿ, ಅಸೋಸಿಯೇಟ್ ಆಗಿ, ಕೋ ಡೈರೆಕ್ಟರ್ ಆಗಿ 17 ಪ್ರಾಜೆಕ್ಟ್ಸ್ ಮಾಡಿದ್ದೀನಿ. ಸೊ 13 years ಆಫ್ ಜರ್ನಿ. ಸೊ ಆಫ್ಟರ್ ಇಂಜಿನಿಯರಿಂಗ್, ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್, ಅದಾದ ನಂತರ ನಾನು ಫೀಲ್ಡ್ ಎತ್ತಿದ್ದೆ. ಸೊ ಇಲ್ಲಿ ಬಂದು ಆ್ಯಕ್ಚುಲಿ ಸ್ಟಿಲ್ ಫೋಟೋಗ್ರಫರ್ ಆಗಿ ಕೆಲಸ ಮಾಡಿದ್ದೀನಿ. ಸೊ ಅದಾದಮೇಲೆ ಒಂದು ಸಬ್ಜೆಕ್ಟ್ ಇಟ್ಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅಂತ ಒಂದು ಐಡಿಯಾ ಹಾಗಾಗಿ ಇಟ್ಕೊಂಡಿದ್ದೆ ಅಷ್ಟೇ. ಆಮೇಲೆ ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆ ಇದೆ, ಬರ್ತೀನಿ ನಾನು. ವೆಲ್ಕಮ್. ಥ್ಯಾಂಕ್ ಯು. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀನಿ. ನೀವೇ ನಾವು ಹೌದು. ಇನ್ನು ನೋಡಿ ಏನಪ್ಪ? ನಿಮ್ಗೆ ಏನ್ ವ್ಯತ್ಯಾಸ ಅನ್ನಿಸ್ತಿದೆ? ತುಂಬಾ ವ್ಯತ್ಯಾಸ ಅನಿಸ್ತಾ ಇದೆ. ಗೌಡ ಸಣ್ಣ ಹೌದು, 2 days ಚೆನ್ನಾಗಿದೆ. ನಿಜ ನೀವೇನಾ? ನಾವು ಸಣ್ಣ ಆಗ್ತಿಲ್ಲ, ಇಷ್ಟು ಟೆನ್ಷನ್, ಇಷ್ಟು ಇನ್ನೂ ದಪ್ಪ ಆಗ್ತಾ ಇದೀವಿ. ಇವ್ರಿಗೆ ಅದೇನೋ ಒಂಥರ ಸಿನಿಮಾ ನೋಡಿದ್ರೆ ಅನ್ಸುತ್ತೆ ಅಲ್ಲಿ ನಾನು ಗುಂಡಕ್ಕಿದ್ದೀನಿ, ನೀವು ಆಲ್ರೆಡಿ ಸಣ್ಣ ಆಗ್ಬಿಟ್ಟಿದ್ದೀನಿ. ಅಲ್ಲೂ ಸಣ್ಣ ಆಗಿದೆ ಸಿನಿಮಾದಲ್ಲಿ. ಚೆನ್ನಾಗಿ ಕಾಣ್ತಾ ಇದೆ ಆಕ್ಚುಲಿ. ಸೊ ಅದೇ ನಮ್ಗೆ ನಿಜ ಕನ್ಫ್ಯೂಸ್ ಆಯ್ತು, ನೀವೇನಾದ್ರು ಅದೇನೋ ಗೊತ್ತಿಲ್ಲ. ತುಂಬಾ ಬಿಸಿಲಿಗೆ ಹೊಡಿತಾ ಇದೆ ಅನ್ಸುತ್ತೆ ಅಲ್ಲಿ. ವೈಟ್ ಆಗೋಯ್ತು, ನಿಮ್ಗೆ ಕಾಣಿಸ್ಲಿಲ್ಲ. ಕರೆಕ್ಟ್. ಹೌದು, ಸರಿ ಕಾಣಿಲ್ಲ. ಈಗ ಕಣ್ಣು ಶೇಷ್ಠರ ಆಗ್ತಿದ್ದಾರೆ. ನೀವು ಫಸ್ಟ್ ಸಿನಿಮಾ? ಹೌದು, ಇದು ನನ್ನ ಡೆಬ್ಯೂ ಸಿನಿಮಾ. ಸೊ ಕ್ಯಾರೆಕ್ಟರ್ ಬಂದು ಲೀಶಾ ಫರ್ನಾಂಡಿಸ್ ಅಂತ. ಟೀಸರ್ ನೋಡ್ತಾರೋ ಗೊತ್ತಿರುತ್ತೆ ದಟ್ ಐ ಆಮ್ ಪ್ಲೇಯಿಂಗ್ ಅ ಡಾಕ್ಟರ್. ಅಲ್ಲ, ಪೋಸ್ಟರ್ ನೋಡಿದ್ರೆ ಗೊತ್ತಾಗುತ್ತೆ. ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಡಾಕ್ಟರ್ ಅನ್ನೋದಕ್ಕಿಂತ ಔಟ್ಸೈಡ್ ಆಫ್ ಹಾಸ್ಪಿಟಲ್ ಅವ್ರ ಸೀನ್ಸ್ ಇದ್ದೇ ಇರುತ್ತಲ್ಲ. ಸೊ ಐ ಥಿಂಕ್ ಲೀಶಾ ಫರ್ನಾಂಡಿಸ್ ಇಸ್ ಅ ವೆರಿ ಬ್ಯೂಟಿಫುಲ್ ಗರ್ಲ್. ನೋಡ್ತಾ ಇದ್ದೀವಿ. ಬ್ಯೂಟಿಫುಲ್ ಎರಡು ಇಲ್ಲ, ಟೀಸರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಬಹಳ ಇಂಟ್ರೆಸ್ಟಿಂಗ್ ಆಗಿತ್ತು. ಸೊ ಅಂಡ್ ಸರ್, ಸಿನಿಮಾ ಇಂಡಸ್ಟ್ರಿ ಬರ್ಬೇಕು ಅಂದ್ರೆ ಇಂಜಿನಿಯರಿಂಗ್ ಮಾಡ್ಕೋಬೇಕಂತ ಆ ಥರ ಏನಿಲ್ಲ. ಯಾರು ಅಲ್ಲ, ಈಗೆಲ್ಲ ಗೊತ್ತಿಲ್ಲ ಇಂಡಸ್ಟ್ರಿಗೂ ಸಿನಿಮಾ ಇಂಜಿನಿಯರಿಂಗ್ಸ್ಗೂ ತುಂಬಾ ಕನೆಕ್ಟ್ ಹೆಂಗೆ ಅಂತ. ಎಲ್ಲ ಇಂಜಿನಿಯರಿಂಗ್ ಮಾಡಿದವರು IT ಕಂಪನಿಯಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂತ ಇನ್ಸ್ಪಿರೇಷನ್ ಏನಾಗ್ತದೆ ಗೊತ್ತಿಲ್ಲ. ನಾನು ಓದ್ಬೇಕಾದ್ರೆ ನಾವು ಕಾಲೇಜಲ್ಲಿ ಸ್ಕಿಟ್ ಮಾಡಿದೆ. ಸ್ಕಿಟ್ ಅಂದ್ರೆ ಗೊತ್ತಲ್ಲ, 10 minutes ಇರುತ್ತೆ. ಅದಕ್ಕೆ ಏನೋ ಒಂದು ಕಾಮಿಡಿ ಟ್ರ್ಯಾಕ್ ಬರುತ್ತೆ. ಫಿನಿಶಿಂಗಲ್ಲಿ ಮೆಸೇಜ್ ಕೊಟ್ಬಿಟ್ಟು ಬಿಡಬೇಕು. ಸೊ ಅದಕ್ಕೆ ನಾನೇ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ. ಸೊ ಕಂಪ್ಲೀಟ್ ಟೀಮಲ್ಲಿ ಕೂತ್ಕೊಂಡು ಸ್ಕ್ರಿಪ್ಟ್ ಬರೀತಾ ಇದ್ದೀನಿ. ಸೊ ಅವಾಗಿಂದ ಒಂದು ಇಂಟ್ರೆಸ್ಟ್. ಸೊ ಹೋಗೋದಂದರೆ ರೂಟ್ ಗೊತ್ತಿಲ್ಲ, ಬೇಸಿಕ್ ಎಜುಕೇಷನ್ ಬೇಕು. ಇಂಜಿನಿಯರಿಂಗ್ ಮುಗಿಸ್ದೆ, ಬಟ್ ಈ ಫೀಲ್ಡ್ ಇಂಜಿನಿಯರಿಂಗ್ ಅನ್ನೋದು ಬೇಸಿಕ್ ಎಜುಕೇಶನ್. ಸರ್, ನಮ್ಮ ಡೆಸ್ಟಿನೇಷನ್ ಕೆಲವರು ಹುಡುಗರು ಮನೇಲಿ ಒಂದು ಎಜುಕೇಶನ್ ಅಂದ್ರೆ ನೀನು ಮಾಡಬೇಕು, ಬೇಗ ಏನೋ ನಾನು ಇಂಜಿನಿಯರ್ ಆಗಬೇಕು ಅಂತಿರುತ್ತಲ್ಲ. ಸೊ ಮನೆಯವ್ರ ಸಪೋರ್ಟೇ ಇರುತ್ತೆ. ಸೊ ಇಂಜಿನಿಯರಿಂಗ್ ಆದಮೇಲೆ ಅವರು ಅಂದರೆ ನನ್ನ ರೂಟ್ ಹೇಗೆ ಚೇಂಜ್ ಆಗುತ್ತೆ ಅವ್ರಿಗೂ ಗೊತ್ತಿಲ್ಲ. ಸೊ ಇಂಜಿನಿಯರಿಂಗ್ ಅಂದರೆ ನಾವು ಏನೋ ಒಂದು ಕಂಪ್ನಿ ಕೆಲಸ ಮಾಡ್ತೇನೆ, ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಏನೋ ಒಂದು ಆಗಿ ಮಾಡ್ತಾನೆ ಅಂತ ಅವ್ರಿಗೆ. ಬಟ್ ನನಗೆ ಹೊಳೆದಿದ್ದೆ ನಾನು ಇಂಜಿನಿಯರಿಂಗ್ ಸೇರಿದಂಗೆ. ಸೊ ಅದನ್ನೇನು ಮಾಡೋಕ್ಕೆ. ಸೊ ಇಂಜಿನಿಯರ್ ಆಗಬೇಕು ಅನ್ನೋದು ಕನಸು ಮನೆಯಲ್ಲಿ. ನನ್ನ ಕನಸು ಈ ಥರ ಡೈರೆಕ್ಷನ್ ಮಾಡಬೇಕು. ಸೊ ಎರಡನ್ನೂ ಬ್ಯಾಲೆನ್ಸ್ ಮಾಡಿಕೊಂಡು ಸ್ಯಾಕ್ರಿಫೈಸ್ ಮಾಡ್ಕೊಂಡು ಬಂದಿದ್ದೀವಿ. ಅಂಡ್ ಮಹಾನ್ ಮೌನ ಅಂತ ಇಟ್ಟಿದ್ದೀರಲ್ಲ, ಅಂದ್ರೆ ಮೌನ ಓಕೆ, ಮಹಾನ್ ಮೌನ ತುಂಬಾ ದೊಡ್ಡ. ಸೊ ಮಾತಾಡೋದ ನೀವು ಅಂತ ಹೇಳಿ ಏನಕ್ಕೆ ಅದನ್ನ ಇಟ್ಟರೆ ಅಂತ? ಅದು ಈಸಿಯಾಗಿ ಇರೋಕ್ಕಾಗಲ್ಲ. ಅದು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಟ್ಟಿಗೆ ಮಾತಾಡ್ತೀರಾ? ಮಾತೆಲ್ಲ ಇದೆ. ಮೌನ ಅನ್ನೋದಕ್ಕೆ 2-3 ರೀತಿ ಅರ್ಥ ಇರುತ್ತೆ. ನೀವು ಮಾತಾಡಲೇಬೇಕು ಅಂತ ಏನಿಲ್ಲ. ನಿಮ್ಮ ರಿಯಾಕ್ಷನ್ಗಳು ಗೊತ್ತಾಗುತ್ತೆ, ನಿಮ್ಮ ಹಾವಭಾವಗಳು ಗೊತ್ತಾಗುತ್ತೆ. ಸೊ
ಎಲ್ಲ ರೀತಿ ಯಾವ ರೀತಿ ನೀವು ಮೌನವಾಗಿ ಇರ್ತೀರಾ ಅನ್ನೋದು ಏನ್ ಬೇಕಾದ್ರೂ ಆಗುತ್ತೆ. ಸೊ ಮೌನ ಅಂದ್ರೆ ಬರೀ ಮಾತೊಂದೇ ಇರ್ತಾರೆ. ಸೊ ಅದು ತುಂಬಾ ಇಂಪಾರ್ಟೆಂಟ್ ಈ ಸಬ್ಜೆಕ್ಟ್ ಅಲ್ಲಿ. ಸೊ ಅದನ್ನ ನೀವು ನೋಡ್ತೀರಾ ಏನಕ್ಕೆ ಗೊತ್ತಾಗುತ್ತೆ. ಮೇಡಮ್ ಹೇಗೆ ಇದರಲ್ಲಿ ಏನು ಸ್ಟೆಥೋಸ್ಕೋಪ್ ಆಮೇಲೆ ಇಂಜೆಕ್ಷನ್ ಸಿರಿಂಜ್ ಯೂಸ್ ಮಾಡ್ತೀವಿ. ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಯ್ತಾ? ಹೆಂಗ್ ಮಾಡಿದ್ರಿ? ಆಕ್ಚುಲಿ ನಾವು ಶೂಟ್ ಮಾಡಿದ್ದು ಶೂಟಿಂಗ್ ಹಾಸ್ಪಿಟಲ್ ಅಲ್ಲ, ರಿಯಲ್ ಹಾಸ್ಪಿಟಲ್. ಇನ್ನೂ ಚೆನ್ನಾಗಿರ್ತಲ್ಲ ಅಲ್ಲಿ ಎಲ್ಲ ಕೈಗೆ ಸಿಗ್ತಾರೆ. ಪೇಷಂಟ್ಸ್ ಎಲ್ಲ ನೋಡ್ತಿದ್ವಿ, ನಮ್ಗೆ ಡಾಕ್ಟರ್ ಗೊತ್ತಾರ ನನ್ನ ಪಕ್ಕ ಹೌದಾ? ಏನ್ ಭಯ ಅಂದ್ರೆ ಅವ್ರು ಹೇಳಿದ್ರು ಯಾರ ಪೇಷಂಟ್ಸ್ ಅಲ್ಲ ಮಿಸ್ ಆಗಿ ಇವ್ರು ರಿಯಲ್ ಡಾಕ್ಟರ್ ಅನ್ಕೊಂಡಿರೋ ಪೇಷಂಟ್ ಅದು ಹೇಳಕ್ಕಾಗಲ್ಲ. ಯಾರನ್ನೂ ಮಾತಾಡ್ತಿಲ್ಲಪ್ಪ, ಮತ್ತೆ ಬಿಡ್ತಾರ. ಇಲ್ಲ ನನಗೆ ಇದ್ದಿದ್ದು ಏನ್ ಹೆಸರು ಕೊಡ್ತಿದ್ರೆ ನನಗೆ ಟೆನ್ಷನ್. ಪೇಷಂಟ್ ಬಿಟ್ಕೊಡ್ಬೇಕು, ಒಂದು ಆಬ್ವಿಯಸ್ಲಿ ಬಿಡ್ಬೇಕು, ಇನ್ನೊಂದು ಎಲ್ಲ ಸೆಟಪ್ ಮಾಡಿಬಿಟ್ಬಿಟ್ಟಿದ್ವಿ. ಏನು ಹೇಳಕ್ಕಾಗಲ್ಲ, ಏನು ಮುಟ್ಟಕ್ಕೂ ಭಯ, ಅದು ಏನಿರುತ್ತೋ ಏನೋ. ಬಟ್ ಚೆನ್ನಾಗಿ ಟೆನ್ಷನ್ ಆಗೋದು ಅಷ್ಟೇ. ಒಂದು ಸ್ವಲ್ಪ ಬಂದ್ರೆ ಅಂದ್ರೆ ಎಷ್ಟು ಹಾಸ್ಪಿಟಲ್ ಜಾಸ್ತಿ ಪೋರ್ಷನ್ಸ್ ಇದೆಯಾ? ಹಾಸ್ಪಿಟಲ್ ಅಲ್ಲಿ ಒಂದು ಸರ್ಟನ್ ಪೋರ್ಷನ್ ಇದೆ. ಹಾಸ್ಪಿಟಲ್ ಅಲ್ಲೇ ಜಾಸ್ತಿ. ಹೌದು, ಡಾಕ್ಟರ್ ಅಂತ ಈಗ ಸೊ ಹೇಳಿ ಹಿಂಗೆ ಏನ್ ಮಾಡ್ಬೇಕು ನಾವು ಏನಾದ್ರು ಆದಾಗ ಮೊದಲು ಲೀಶಾ ಫರ್ನಾಂಡಿಸ್ ಅನ್ನೋ ಡಾಕ್ಟರ್ನ ಹುಡುಕೊಂಡು ಬರ್ಬೇಕು. ಅವ್ರು ಬರೀ ನಿಮ್ಗೆ ಆಗಿರೋ ಗಾಯ ಅಲ್ಲ, ಮನ್ಸಲ್ಲಿರೋ ಗಾಯ ಎಕ್ಸಾಕ್ಟ್ಲಿ ಪಾಯಿಂಟ್ ಹೇಳಿದ್ರು. ಅದನ್ನು ಹೀಲ್ ಮಾಡ್ತಾರೆ, ನಿಮ್ನ ಫುಲ್ ಹೊಸದಾಗಿ ರೆಡಿ ಮಾಡಿ ಹೀರೋನ ನೀವು ರೆಡಿ ಮಾಡ್ತಾರೆ. ನಾಟ್ ಎಸ್ಟ್ ಆಯ್ತು ಹೀರೋನ್ ರೆಡಿ ಮಾಡೋದು. ವ್ಯಕ್ತಿ ಮಾತಾಡ್ತಿಲ್ಲ ಅಂದ್ರೆ ಹೆಂಗ್ ರೆಡಿ ಮಾಡೋದು? ರಿಯಲ್ ಆಗ ಸಿನಿಮಾದಲ್ಲಿ ಮಾತಾಡಲ್ಲ ಹೇಳಿ. ನಾ ಬಿಟ್ಕೊಟ್ಟಿಲ್ಲ, ನಾವು ಬಿಡ್ತಾ ಇದ್ವಿ. ಬಟ್ ಆದ್ರೂ ಆ ತರ ವ್ಯಕ್ತಿನೂ ಇವ್ರು ಟ್ರೀಟ್ ಮಾಡಿದ್ರು. ಅಂದ್ರೆ ಸ್ವಲ್ಪ ಎಫರ್ಟ್ಸ್ ಹಾಕಿ ಏನಾಗಿದೆ ಅಂತ ತಿಳಿದ್ಬಿಟ್ಟು ಬ್ಯಾಕ್ ಗ್ರೌಂಡ್ ತಿಳ್ಕೊಂಡು ಟ್ರೀಟ್ ಮಾಡಿದ್ರು. ಎಕ್ಸ್ಟ್ರಾ ಎಫರ್ಟ್ಸ್ ಆಸ್ ಅ ಡಾಕ್ಟರ್. ಅಂದ್ರೆ ಕಂಪ್ಲೀಟ್ ಲವ್ ಸ್ಟೋರಿ ಅಂತ ಅಂತಲ್ಲ ಸರ್ ಇದು. ಸೊ ಇದು ಲವ್ ಸ್ಟೋರಿ, ಲವ್ ಅಲ್ಲಿ ತುಂಬಾ ವಿಧಗಳೇನಿಲ್ಲ, ಒಂದೇ ಲವ್, ಒಂದೇ ಪ್ರೀತಿ ಅಷ್ಟೇ. ಅದನ್ನ ಬೇರೆ ತರ ತೋರಿಸ್ತಾರೆ ಆಯೋಗ ಅಷ್ಟೇ, ಹಿಂಗ್ ಲವ್. ಸೊ ನಿಮ್ ಸ್ಪೆಷಾಲಿಟಿ ಅದೇ ನೀವೇ ಹೇಳಿದ್ರೆ ಯಾವ ರೀತಿ ತೋರಿಸ್ಕೋಬಹುದು, ಯಾವ ರೀತಿ ಇದೆ ಅನ್ನೋದು. ನಾನು ಮೊದಲನೇ ಪ್ರೀತಿನೇ ಬೇರೆ ರೀತಿ ತೋರಿಸಿರ್ತೀನಿ, ಎರಡನೇ ಪ್ರೀತಿ ನಾನು ಮೊದಲನೇ ಪ್ರೀತಿ ಬೇರೆ ಬೇರೆ ಮಾಡಿದ್ದೆ. ಸೆಕೆಂಡ್ ಒನ್ ಇಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಇದ್ರಲ್ಲಿ ಅದೇ ಇಬ್ಬರಿಗೂ ಅವ್ರು ಬಂದಿಲ್ಲ ಅವತ್ತು. ಶೂಟಲ್ಲಿ ಜಾಸ್ಮಿನ್ ಕ್ಯಾರೆಕ್ಟರ್ ಮಾಡಿ, ಹಾಗಾಗಿ ಅವ್ರ ಜೊತೆ ತೋರಿಸೋ ಪ್ರೀತಿನೇ ಬೇರೆ, ಇದೇ ಬೇರೆ. ಅದೇನಾದ್ರು ಅಂದ್ರೆ ನೀವು ಫಸ್ಟ್ ಸೆಕೆಂಡ್ ಫಸ್ಟ್ ಡಾಕ್ಟರ್ ಅಲ್ಲ, ಆಬ್ವಿಯಸ್ಲಿ ಫಸ್ಟ್ ಇರುತ್ತೆ. ಇಲ್ಲ ಆಕ್ಚುಲಿ ಸೆಕೆಂಡ್ ಇರುತ್ತೆ. ಫಸ್ಟ್ ಆದ್ಮೇಲೆ ಹಾಸ್ಪಿಟಲ್ ಹೋಗ್ಬೇಕು ಬೇಬಿ ಅಲ್ವಾ? ಅನ್ಸಿಲ್ಲಪ್ಪ. ಹೇಳಿ ಹೆಂಗೆ ಹೆಂಗಿತ್ತು ಲವ್ ಅನ್ನೋ ಓವರ್ ಎಕ್ಸ್ಪೀರಿಯನ್ಸ್ ನಿಮ್ಗೆ ರಿಯಲ್ ಲೈಫ್ ಆಗಿದೆಯಾ? ಸೊ ಇದನ್ನ ಜಸ್ಟ್ ಆಕ್ಟಿಂಗ್ ಮಾಡ್ಬೇಕಾದ್ರೆ ಹೇಗೆ ನಿಮ್ಗೆ? ಕರೆಕ್ಟ್, ನಾನೇ ಕೇಳಿ ಪಾತ್ರ ಕೊಡೋಕೆ ಕೇಳಬೇಕಾಯ್ತು. ಏನಂತ ಫಸ್ಟ್ ಏನಾದ್ರು ಆಗಿದ್ದ ಇದ್ರಲ್ಲಿ ನಾನ್ ನೋಡಿರೋ ಪ್ರಕಾರ ತೋರಿಸಿರೋದು ಇಟ್ಸ್ ವೆರಿ ಬ್ಯೂಟಿಫುಲ್. ನನಗೇನ್ ಅರ್ಥ ಆಯ್ತು ಗೊತ್ತಾ, 2 ಶೇಡ್ಸ್ ಅಲ್ಲಿ ಒಂದ್ ಕಡೆ ಬಂದು ಸಿಕ್ಕಾಪಡೆ ಪ್ಯಾಷನೇಟ್ ಲವ್, ಅದ್ರಲ್ಲಿ ಒಂದೊಂದ್ಸಲ ಹುಡ್ತಾ ಬೀಳುತ್ತೆ, ಒಂದೊಂದ್ಸಲ ನೋವಾಗುತ್ತೆ. ಅಂದ್ರೆ ಇಟ್ಸ್ ನಾಟ್ ಎಫರ್ಟ್ಲೆಸ್, ಇಟ್ಸ್ ನಾಟ್ ಈಸಿ, ಕಷ್ಟ ಇರೋಂತ ಸ್ಟ್ರಾಂಗ್ ಲವ್. ಇನ್ನೊಂದು ಬಂದು ನಾನು ನೋಡಿರೋ ಪ್ರಕಾರ ತುಂಬಾ ಈಸಿ, ತುಂಬಾ ಎಫರ್ಟ್ಲೆಸ್, ಅದೆಷ್ಟು ಈಸಿಯಾಗಿ ಹೊಂದ್ಕೊಂಡು ಹೋಗುತ್ತೆ ಎಲ್ಲ ಅನ್ನೋದ್ರಲ್ಲೇ ಒಂಥರದ ಲವ್. ಅದ್ರಲ್ಲಿ ಅಷ್ಟು ಪ್ಯಾಷನ್ ಇಲ್ಲದೆ ಹೋದ್ರು
ಕಂಫರ್ಟ್ ಇರುತ್ತೆ ಆ ತರ. ಸೊ ದಟ್ಸ್ ದ 2 ಶೇಡ್ಸ್ ನಾನು ನೋಟಿಸ್ ಮಾಡಿದ್ದು. ಅವ್ರು ಇಷ್ಟು ಯೋಚನೆ ಇಟ್ಟು ಬರ್ತಿದಾರ, ನಾನು ಅರ್ಥ ಮಾಡ್ಕೊಂಡಿದ್ದ ಗೊತ್ತಿಲ್ಲ. ಸರ್ ನೀವ್ ಹೇಳ್ಬೇಕು ನಾನು ಯಾವ ರೇಂಜ್ಗೆ ಕ್ಯಾರೆಕ್ಟರ್ ಡೆಪ್ತ್ ಅರ್ಥ ಮಾಡ್ಕೊಂಡಿದ್ದೀನಿ. ನೀವು ಕಂಫರ್ಟ್ ಅಲ್ಲಿ ಇರ್ತೀರಾ ಕೇಳ್ಕೊಂಡು ಹೋಗ್ಬಿಡ್ತಾರೆ. ನಾನು ಇಷ್ಟು ಅರ್ಥ ಮಾಡ್ಕೊಂಡಿರೋದು ಸ್ಕ್ರಿಪ್ಟ್ ಅಲ್ಲಿ ಇದ್ದಿದ್ದ ಅಥವಾ ನಾನು ಶ್ರಮ ಪಟ್ಟು ಕ್ಯಾರೆಕ್ಟರ್ ಡೆಪ್ತ್ ಹೋಗಿದ್ದೇನೆ? ಫಸ್ಟ್ ಕ್ವಶನ್ ಆನ್ಸರ್ ಬಂದಿದೆ. ಆನ್ಸರ್ ಇದರಲ್ಲಿ 2 ಶೇಡ್ ಇದೆ. ನಾನು ಅರ್ಥ ಮಾಡ್ಕೊಂಡಿರೋ ಅಂದ್ರೆ ನಿಮ್ಗೆ ನೋವು ಆಗಿದ್ಯಾ ಇಲ್ವಾ? I love this character. I fell in love with the character. ಅವಾಗಲೇ ನಾನು ಪ್ಲೀಸ್ ಸರ್ ಈ ಪಾತ್ರ ನನಗೆ ಕೊಡಿ ಅಂತ. ನಾವೇ ನಮ್ಮೇನ ಆಗ್ಬಿಟ್ರೆ ನಾವು ಕೇಳೋದೇ ಬೇಡ, ಇದು ಎಲ್ಲ ಹುಡುಗರಾಗೆ. ಸರ್ ಆಮೇಲೆ KRG ರಿಲೀಸ್ ತಗೊಂಡಿದ್ರೆ ಅವ್ರು ಸಿನಿಮಾ ತೋರಿಸಿದ್ರು, ತೋರಿಸಿದ್ರ ಹೆಂಗಿತ್ತು? ಒಂದು ಒಳ್ಳೆ ಡಿಸ್ಟ್ರಿಬ್ಯೂಷನ್ ಕಂಪನಿ. ಈ ಎಲ್ಲ ನಮಗೆ ತುಂಬ ಹಳೆ ಪರಿಚಯ. ನಾವು ಮೈಸೂರವರೇ, ಮೈಸೂರವರೇ. ನಾವೆಲ್ಲ ಮುಂಚೆಯಿಂದ ಕ್ರಿಕೆಟ್ ಆಡ್ಕೊಂಡಿರ್ತೀವಿ. ಸೊ ಒಂದ್ಸಲ ಹೋಗಿ ಅಪ್ರೋಚ್ ಮಾಡಿದಾಗ ಅವಾಗೆ ಗೊತ್ತಾಗಿತ್ತು. ಸೊ ಆಮೇಲೆ ಗೊತ್ತಾಗಿದೆ ಮರ್ತೋಗಿತ್ತು. ವೆರಿ ಲಾಂಗ್ ಟೈಮ್. ಸೊ ನನಗೆ ಕೆಲಸ ಮಾಡ್ತಿದ್ರು ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ. ನಾನು ಇಲ್ಲೆಲ್ಲ ಒಂದು ಕೆಲಸ ಮಾಡ್ತಿದ್ದೆ, ಅವ್ರ ಪಾಡ ಹೆಚ್ಚಾಗಿ ಇರಲಿಲ್ಲ. ಅವಕಾಶ ಸಿಕ್ಕಿಲ್ಲ ವೇಟ್ ಮಾಡೋದಿಲ್ಲ. ಸೊ ಈಗ ಮೂಲಕ ಅವಕಾಶ ಸಿಕ್ಕಿದೆ. ಸೊ ಪ್ರಾಡಕ್ಟ್ ಇಟ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಾಡಕ್ಟ್ ಇಟ್ಕೊಂಡು ಹೋಗಲ್ಲ ಅಂತ ಬೆಲೆ ಜಾಸ್ತಿ. ಸೊ ಹಾಗಾಗಿ ನಾನು ಯಾರು ಫ್ರೆಂಡ್ ಅಂದರೆ ಇನ್ನೊಬ್ಬ ಮತ್ತೊಬ್ಬ ವೇಟೇಜ್ ಇರುತ್ತೆ, ಸುಮ್ಮನೆ ಹೋಗ್ಬಿಟ್ಟು ನಾನು ಮಾಡ್ಕೊಡ್ತೀನಿ ಅಂತ ಕೇಳ್ತಾರೆ. ಬಿಕಾಸ್ ಅವ್ರಿಗೆ ನನ್ನ ದಾರಿ ಕೂಡ ಗೊತ್ತಿಲ್ಲ. ಅವೆಲ್ಲ ಆ ದಾಟಿದ್ವಿ ಮಾಡೋದಕ್ಕಾಗಲ್ಲ. ಸೊ ತೊಗೊಂಡು ಹೇಳಿದಾಗ ಇಟ್ಸ್ ಲೈಕ್ ತುಂಬ ಖುಷಿ ಕೊಟ್ಟರು. ಮಾಡೋದು ಯಾವ ಅದಕ್ಕೆ ಆ ಥರ ಅಪ್ರೋಚ್. ಅಂಡ್ ಇಂಟರ್ವ್ಯೂ ಸ್ವಲ್ಪ ಇಂಟ್ರೆಸ್ಟಿಂಗ್ ಮಾಡೋಣ. ಸೊ ನೀವು ಈಗ ಹೀರೋ ಅಷ್ಟೇ, ನಾಟ್ ಡೈರೆಕ್ಟರ್, ಜಸ್ಟ್ ಹೀರೋ. ಸೊ ಇನ್ನೂ ಸೇರ್ಸಿ ಹೇಳ್ಬೇಕೀಗ ಏನಂದ್ರೆ, ನಿಮ್ಗೆ ಫಸ್ಟ್ ಹೇಳ್ತೀನಿ, ಆಸ್ ಎ ಆರ್ಟಿಸ್ಟ್ ಆಗಿ ಡೈರೆಕ್ಟರ್ ಅಂದ್ರೆ ಏನೇ ಕೋಪ ಇದ್ರು ಇಂಡೈರೆಕ್ಟರ್ ಕಮ್ಮಿ ಮಾಡ್ಬೇಕು. ಅಂದ್ರೆ ಉಲ್ಟಾ ಅವ್ರು ಚೆನ್ನಾಗಿದ್ರೆ ಚೆನ್ನಾಗಿಲ್ಲ, ಆದ್ರ ಉಲ್ಟಾ ಕಮ್ಮಿ. ಅವ್ರು ಟಾರ್ಚರ್ ಕೊಡ್ತಾರೆ, ಕೊಡ್ತಾ ಇಲ್ಲ ಕೊಡ್ತಾ ಇದ್ರು, ಹಂಗೆ ಅವ್ರು ಕಡಿಮೆ ಆಗ್ಬೇಕು. ನಿಮ್ಗೆ ಹೇಳೋದು ಒಂದ್ 3 ಪಾಯಿಂಟ್ ಹೇಳಿ. ಈಗ ನಾನು ಉಲ್ಟಾ ಹೇಳ್ಬೇಕಾ? ಉಲ್ಟಾ ಅವ್ರು ಕಡಿಮೆ ಆಗ್ಬೇಕು. ಉಲ್ಟಾ ಹೇಳೋದು ಸಿಕ್ಕಾಪಟ್ಟೆ ಸ್ಟ್ರೆಸ್ ಮಾಡ್ಕೊಳ್ಳೋದು ಇರ್ತೀವಿ. ಎಲ್ಲದಕ್ಕೂ ಕೂಗಾಡೋರು, ಚಿಕ್ಕ ವಿಷಯಕ್ಕೂ ಕೂಗಾಡ್ಬಿಡ್ತಾರೆ. ವಿಷಯ ಏನು ಪ್ರಾಬ್ಲಮ್ ಇಲ್ಲದೆ ಹೋದ್ರು ಚಚ್ಚಿಗೆ ಹೊಡೆದು ಟೆನ್ಷನ್ ಮುಗಿಸಿ ಆ ತರ ವರ್ಕ್ ಮಾಡುವಂತ ವ್ಯಕ್ತಿ. ಯಾಕೆ ಸರ್ ಆ ಟೈಟಲ್ ಕರೆಕ್ಟ್ ಆಗಿದೆ? ಓಕೆ. ಆಮೇಲೆ ಇನ್ನೊಂದು ವಿಷಯ ಏನಂದ್ರೆ, ಮತ್ತೆ ಉಲ್ಟಾದಲ್ಲೇ ಹೇಳ್ಬೇಕಲ್ಲ. ಸಿಕ್ಕಾಪಟ್ಟೆ ಕೋಪ ಮಾಡ್ಕೋತಾರೆ. ಅಲ್ಲ ಈ ವಿಷಯಕ್ಕೂ ಅಂದ್ರೆ, ಈಗ ಯಾರಾದ್ರೂ ನಾವು ಪ್ರಮೋಷನ್ಸ್ ಗೆ ಬರ್ತೀವಿ, ಬರಕ್ಕಾಗಲ್ಲ ಏನೇ ಹೇಳಿದ್ರು ತಪ್ಪಿಡ್ತಾರೆ. ಬೈಕ್ ಬಂದಂಗೆ ಬರ್ತಿಲ್ಲ, ಗೊತ್ತಾಗಲ್ವಾ, ಕಾಮನ್ ಸೆನ್ಸ್ ಇಲ್ವಾ, ಡೆಡಿಕೇಶನ್ ಇಲ್ವಾ, ಬೈತಾರೆ ಗೊತ್ತಾ ಸರ್, ಬೇಜಾರಾಗಿ ಹೇಳ್ಕೊಡ್ಬೇಕು. ಇವತ್ತು ವಿಷಯ ಬರ್ತಿಲ್ಲಲ್ಲ ಅವಳನ್ನ ಕೇಳಿ. ಆನ್ ಟೈಮ್ ಯಾವತ್ತೂ ಬರಲ್ಲ ಬಂದ್ರೆ ಲೇಟ್. ನೀನ್ ನೆನ್ನೆ ಇಂಟರ್ವ್ಯೂ ಇದೆ ಅಂತ ಹೇಳಿದ್ರೆ ಇವಾಗ ಆನ್ ಟೈಮ್ ಬರ್ತಿದ್ದಾರೆ ಅನ್ಸುತ್ತೆ ಅಲ್ಲ. ಇಂಟ್ರೆಸ್ಟಿಂಗ್ ಪಾಯಿಂಟ್. ಹೌದಾ ಸರ್, ಹೇಳಿ. ನೀವು ಆಸ್ ಎ ಡೈರೆಕ್ಟರ್ ಸೈಡ್ ಬಿಟ್ಟು ನಿಮ್ಗೆ ಡೈರೆಕ್ಟರ್ ಅಂದ್ರೆ ನೀವು ಆಸ್ ಎ ಹೀರೋ ಆಗಿ ನೀವು ಡೈರೆಕ್ಟರ್ ನೋಡ್ತೀರಿ, ಉಲ್ಟಾ ಇದೆ ಹಂಗೆ ಹೀರೋ ಅಂತ ಹೇಳ್ಬೇಕು.
ನೀವು ಹೀರೋ ಅಲ್ಲ ಸರ್, ನೀವು ಡೈರೆಕ್ಟ್ ಅಲ್ಲ, ಸ್ವಲ್ಪ ಡೈರೆಕ್ಟ್ ಇದ್ದಾರೆ, ಅವ್ರ ಬಗ್ಗೆ ಹೇಳಿ. ಡೈರೆಕ್ಟರ್ ಬಗ್ಗೆ ನಾನೇ ಉಲ್ಟಾ ಉಲ್ಟಾ ತುಂಬಾ ಓಡಾಟ, ಯಾವುದಕ್ಕೂ ಕೇರ್ ಮಾಡಲ್ಲ, ಯಾವುದಕ್ಕೂ ವ್ಯಾಲ್ಯೂ ಕೊಡಲ್ಲ, ಹಿಂಗ್ ಬೇಕು ಅವ್ರಿಗೆ ಬೇಕಾಗುತ್ತೆ ಕೆಲಸ ಮಾಡ್ತಾರೆ, ಮಾಡಿದ್ರೆ ಇಲ್ಲ ಅಂದ್ರೆ ಇಲ್ಲ. ಅವರು ಯಾರು ಮುಲಾಜೆ ನೋಡ್ತಾರೆ, ಮಾಡ್ತಾ ಇರ್ತೀವಿ. ಹೇಳಿ ಅಷ್ಟೇ, ಇಬ್ರು ಬೇರೆ ಕಂಪ್ಲೀಟ್ ಆಗಿ ಒಂದು ಇಂಟರ್ವ್ಯೂಸ್ ಅಂತ ಕರ್ಕೊಂಡ್ ಬಂದು ಇಷ್ಟು ಚೆನ್ನಾಗಿ ನೋಡ್ಕೋತಾರೆ ಅಂದ್ರೆ ಪ್ರ್ಯಾಂಕ್ ಮಾಡೇ ಇಲ್ಲ, ಕಣ್ಣಲ್ಲಿ ನೀರ್ ಬರೋ ತರ ಹಾಗೆ ಇಲ್ಲ, ಕೋಪ ಬರೋ ಹಂಗೆ ಇಲ್ಲ, ಅಷ್ಟೇ ಚೆನ್ನಾಗಿ ಕನ್ವಿನ್ಸಿಂಗ್ ಆಗಿ ನೋಡ್ಕೋತಾರೆ ಕೋ ಆರ್ಟಿಸ್ಟ್. ಸರಿ. ಈಗ ಆಲ್ಮೋಸ್ಟ್ ಒಂದು ಆ ಫೀಲ್ ಇತ್ತು, ಟೆನ್ಷನ್ ಗೊತ್ತಾಗ್ಬಿಡುತ್ತೆ, ಆಂಗ್ಸೈಟಿ ನಮ್ಗೆ ಗೊತ್ತಾಗಲ್ಲ. ಎಷ್ಟು ಸಪೋರ್ಟಿವ್ ಕೋ ಆಕ್ಟರ್. ಹೇಳಿ ಸರ್, ಹೀರೋಯಿನ್ ಬಗ್ಗೆ ಹೇಳಿ. ಹೀರೋಯಿನ್ ಬಗ್ಗೆ ಒಳ್ಳೇದು ಸೇಮ್ ಅದೇನೆ, ಡಿಸಿಪ್ಲಿನೇ ಇಲ್ಲ, ಆನ್ ಟೈಮೇ ಇಲ್ಲ, ಯಾರಿಗೂ ರೆಸ್ಪೆಕ್ಟೇ ಕೊಡಲ್ಲ, ತುಂಬ ಆಟಿಟ್ಯೂಡ್, ಸ್ಕ್ರಿಪ್ಟ್ ಎಲ್ಲ ಸ್ಪಾಟಲ್ಲಿ ಹೇಳಿ ಹೇಳಿ ಹೇಳ್ತೀನಿ ಮಾಡ್ಕೊಂಡು ಮುಂಚೆ ಬೆಳೆದಿದ್ದಾರೆ, ಸೀರಿಯಲ್ ಎಲ್ಲ ಮಾಡ್ಕೊಂಡು ಇಲ್ಲಿ ಹೀರೋಗಳೆಲ್ಲ ಏನೋ ಕೈ ಸೆಟ್ ಮಾಡೋದಕ್ಕೆ ಬರ್ತೇನೆ, ಈಗಲೇ ನಮ್ಗೆ ಕರ್ಸ್ಬಿಟ್ರೆ ಯಾರು ರೈಟ್ ಇಲ್ಲಿ ಕ್ಯಾರಮ್ ಇಲ್ಲ ಅಷ್ಟೇ ಆಗಲಿ ಕಲಿಕೆ ಒಳ್ಳೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಥ್ಯಾಂಕ್ ಯು. ಇಬ್ರು ಸಹ ಎಲ್ಲೂ ಏನ್ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ಫಸ್ಟ್ ಡೆಬ್ಯೂ ಸಿನಿಮಾ ಇದೆ, ಫಸ್ಟ್ ಸಿನಿಮಾದಲ್ಲೇ ಡಾಕ್ಟರ್ ರೈಡರ್ ಆಪ್ಷನ್ ಗೊತ್ತಾಯ್ತಿಲ್ಲ ಲೈಟ್ ಆಗಿ. ಸರಿ, ಓಡ್ತಿದೆ, ತಲೆಯಲ್ಲಿ ತುಂಬಾ ಓಡ್ತಿದೆ, ಬಟ್ ಅಟ್ ದ ಸೇಮ್ ಟೈಮ್ ಮಾಡೋ ಕೆಲಸ ಮಾಡಾಕ್ಬಿಟ್ಟಿದೆ ಆಕ್ಟಿಂಗ್ ಅಲ್ಲಿ, ಶೂಟಿಂಗ್ ಸೆಟ್ ಅಲ್ಲಿ. ಇವಾಗ ಏನಿದ್ರು ಜನ ಅದನ್ನ ಇಷ್ಟಪಡ್ಬೇಕು ಅಷ್ಟೇ, ಇವಾಗ ನನ್ನ ಕೈಯಲ್ಲಿ ಏನು ಇಲ್ಲ ಅನ್ನೋದು. ಸೊ ಐ ಆಮ್ ಎಕ್ಸೈಟೆಡ್ ಬಟ್ ಐ ಆಮ್ ಆಲ್ಸೋ ನರ್ವಸ್. ಬಟ್ ಎಲ್ಲೋ ಒಂದ್ ಕಡೆ ನನಗಿಂತನೂ ಆ ಪಾತ್ರ ಚೆನ್ನಾಗಿದೆ ಅನ್ನೋ ಒಂದ್ ಕಾರಣದಿಂದ ಜನ ಇಷ್ಟಪಡ್ತಾರೆ ಅನ್ನೋ ಭರವಸೆ ಇದೆ. ಡಾಕ್ಟರ್ ಅಂತ ಎಕ್ಸ್ಪೀರಿಯನ್ಸ್ ಡಾಕ್ಟರ್ಗಳ ಜೀವನ ತುಂಬಾ ಕಷ್ಟ ಅಂತ ಗೊತ್ತಾಯ್ತು. ಅವ್ರಿಗೆ ಎಷ್ಟು ಪೇಷಂಟ್ಗಳು ಬರ್ತಿರ್ತಾರೆ, ಇಲ್ಲಿ ನೋಡ್ಕೊಳ್ಳೋದು, ನೆಕ್ಸ್ಟ್ ಪೇಷಂಟ್ ನೋಡ್ಕೊಳ್ಳೋದು, ಅಟ್ ದ ಸೇಮ್ ಟೈಮ್ ಮನೆಯವರು ಹೆಂಗೆ ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಏನಾಗಿದೆ ಹೇಳಿ ಅಂದಾಗ ಆ ಒಂದ್ ಕಾಮ್ನೆಸ್ ಇರ್ಬೇಕು ಅವ್ರಿಗೆ. ಎಷ್ಟೇ ಸಿವಿಯರಿಟಿ ಇದ್ರು ಇವ್ರಿಗೆ ನಾವು ಕಮ್ಮಿ ಮಾಡಬಾರ್ದು ಅಂತ. ಐ ಥಿಂಕ್ ಇಟ್ಸ್ ಇಮೋಷನಲಿ ಹೆಕ್ಟಿಕ್ ಜಾಬ್. Actor life better. Oh, actor life better. Acting life better. Stress ತುಂಬಾ ಇದೆ ಅಲ್ಲಿ. ಏನು ಸ್ಟ್ರೆಸ್ ಇಲ್ಲ. ಸ್ಟ್ರೆಸ್ ಜಾಸ್ತಿ. Because ಬೇರೆಯವ್ರ ಹೆಲ್ತ್ ನಮ್ಮ ಕೈಯಲ್ಲಿದೆ ಅಲ್ಲ. ಅದು ಎಲ್ಲರಿಗೂ ಅವರಲ್ಲಿ ಸ್ಟ್ರೆಸ್ ಇಲ್ಲದೆ ಇರೋ ಕೆಲಸ ಯಾವುದೂ ಇಲ್ಲ, ಅದ್ರ ಜವಾಬ್ದಾರಿ ಜಾಸ್ತಿ. ಅಂಡ್ 15 ವರ್ಷದಲ್ಲಿ ಸರ್ ಈಗ 13 ವರ್ಷ. ಓಕೆ, ಈಗ ಸಿನಿಮಾ ಮಾಡ್ತಾ ಇರೋದು, ಸೊ ಕಂಟಿನ್ಯೂ ಆಗಬೇಕು ಈ ಜರ್ನಿ. ಸೊ ಈ ಸಿನಿಮಾ ಮಟ್ಟಕ್ಕೆ ಹೋದಾಗ ವಾಟ್ಸ್ ಪ್ಲಾನ್, ನೆಕ್ಸ್ಟ್ ಪ್ಲಾನ್ ಏನಿದೆ? ಅದೇ ಸರ್, ಇವಾಗ ಈ ಸಬ್ಜೆಕ್ಟ್ನ
ಹೇಗೆ ಜನ ಸ್ವೀಕಾರ ಮಾಡ್ತಾರೆ, ಸೊ ಯಾವ ರೀತಿ ರೆಸ್ಪಾನ್ಸ್ ಸಿಗುತ್ತೆ. ಸೊ ರೆಸ್ಪಾನ್ಸ್ ಸಿಕ್ಕಾದ ಮೇಲೆ ನಾನು ಯಾವ ಜಾನರ್ ತಗೋಬೇಕು, ನೆಕ್ಸ್ಟ್ ಯಾವ ರೀತಿ ಏನು ಮಾಡೋದು ಅಂತ ಆಮೇಲೆ ಆಲ್ರೆಡಿ ಲೈನಪ್ಸ್ ಇದೆ, ಸಾರಸ್ಸು ರೆಡಿ ಇದೆ. ಏನಂದರೆ ಇದೇ ರೆಸ್ಪಾನ್ಸ್ ರಿಸಲ್ಟ್ ಆಗ್ತದೆ. ಸೊ ಇದು ರೆಸ್ಪಾನ್ಸ್ ಆದ ನಂತರ ಏನು ಮಾಡಬೇಕು ಅಂತ ಲೇಟರ್ ರೈಟರ್ಸ್ನ ಅವಶ್ಯಕತೆ ಯಾವತ್ತೂ ಇಲ್ಲ, ವರ್ಷ ಕಾಯೋ ಅವಶ್ಯಕತೆ ಇಲ್ಲ, ಯಾರಿಗೂ ಏನು ಮಾಡೋ ಅವಶ್ಯಕತೆ ಇಲ್ಲ, ಕಾಯೋ ಅವಶ್ಯಕತೆ ಇಲ್ಲ. ವರ್ಷ ಕಾಲಿನಿಂದ ಏನೋ ಇರುತ್ತೆ ಅವ್ರು ನಂಗೆ ಗೇರ್ ಆಟೋ ಕೊಟ್ರಿ ಡೈರೆಕ್ಟ್ರಿ. ಗೇರ್ ಆಟೋ ಸಿಕ್ತು. ಚೆನ್ನಾಗಿ ಬರ್ತದೆ. ಅವರು ಎಕ್ಸ್ಪೀರಿಯನ್ಸ್ ಗಾಡಿಗಳು ಪಾರ್ಟ್ ಟೈಮ್ ಜಾಬ್ಗೆ ಸಾಧ್ಯತೆ ಇದೆ ಅಲ್ಲ? 100%. ಬೆಳಗ್ಗೆ ಸಂಜೆ ಶೂಟಿಂಗು ಡಬ್ಬಿಂಗ್ ಮಾಡಾದ್ಮೇಲೆ ಎಲ್ಲರೂ ವಾಯ್ಸ್ ನಾನು ಮಾಡ್ಬೇಕಲ್ಲ, ಇದೊಂದು ಸಪ್ರೇಟ್ ಮಾಡಿಲ್ಲ. ಹೌದಾ? ಈಗ ನೆಕ್ಸ್ಟ್ ಈಗ ಆಟೋ ಓಡಿಸಿಲ್ಲ, ನೆಕ್ಸ್ಟ್ ಇದೆ ನಿಮ್ ನೆಕ್ಸ್ಟ್ ಕೆಲಸ ಅದೊಂದು ಮಾಡಿಲ್ಲ ಅಂತ ಅಷ್ಟೇ. ಅದೇಂತಿ ಮೇಡಮ್, ಈ ಡಬ್ಬಿಂಗ್ಗೆ ಎಷ್ಟು ಜನ ಡೈರೆಕ್ಟ್ ಪ್ರೊಡ್ಯೂಸರ್ಗಳು ಅರಿತಾರೆ, ಬರೋ ಡಬ್ಬಿಂಗ್ ಆರ್ಟಿಸ್ಟ್ಗಳು ಅಂತ. ನೀವು ನಾನು ಮಾಡ್ಲಾ ಬೇರೆ ಹೆಂಗೆ ಹೋಗೋದೇ ಇಲ್ಲಲ್ಲ. ನನ್ನ ವಾಯ್ಸ್ ಚೆನ್ನಾಗಿಲ್ಲ, ಎಷ್ಟು ಕಡೆ ನಾನು ಆಡಿಷನ್ ಕೊಟ್ಟಿದ್ದೀನಿ. ಹೌದಾ? ಏನ್ ಸರ್ ಈ ಸಿನಿಮಾ ಎಷ್ಟು ವಾಯ್ಸ್ ಕೊಡ್ತಿದ್ದೀರ ಅವ್ರ ಹತ್ರ? ಒಂದೇನಾ? ನಾನು ಕೇಳ್ಕೊತಾ ಇದ್ರಲ್ಲ ಯಾವ್ದಾದ್ರು ಪಾಪದ ಮದುವೆ ಸ್ಟುಡಿಯೋದಲ್ಲಿ ಅವ್ರ ಹತ್ರ ಓನರ್ ಹತ್ರ ಓನರೇ ಚೆನ್ನಾಗಿ ಫಸ್ಟ್ ಸ್ಟುಡಿಯೋ ಅಂತ. ಆಮೇಲೆ ನೆಕ್ಸ್ಟ್ ಕ್ಯಾಮ್ರಾ ನಾನು ಕ್ಯಾಮ್ರಾ ಅದೊಂದು ಕೇಳಿಲ್ಲ ಅಷ್ಟೇ. ಸದ್ಯ ಡಾಕ್ಟರ್ ಹೋಗಿ ಅಡ್ಡಿಗೆ ನೆಕ್ಸ್ಟ್ ಸರ್ ಆಟ ಕೊಡಿಸ್ಬಿಡಿ. ಪ್ರೆಸೆಂಟೇಷನ್ ಸಿನಿಮಾ ಚೆನ್ನಾಗಿ ಕಾರ್ ಬೇಡ, ಆಟ ಕೊಡ್ತೀವಿ. ಯಾರೇ ಆಸ್ಟಿನ್ ನೋಡಕ್ ಬರ್ತಿದ್ರು ನಾನೇ ಆಟೋದಲ್ಲಿ ಪಿಕಪ್ ಮಾಡಿ ಮೂವಿ ನೋಡಿದ್ಮೇಲೆ ಮನೆಗೆ ವಾಪಸ್ ಡ್ರಾಪ್ ಮಾಡ್ತೀನಿ. ಹೇಳ್ಬಿಡಿ, ಲಾಕು ಬರ್ಬೇಕು ಈ ಕಡೆಯಿಂದ. ಕಮೆಂಟ್ ಹಾಕೋಲ್ಲ ಯಾರು ಬಂದ್ರೆ ಅಲ್ಲಿ ಬೇಜಾರ ಮಾಡ್ಕೊಂಡು ಯಾರು ಕೊಡ್ಲಿಲ್ವೇ ಅಂತ ನನಗೋಳು. ಪೂರದ ಟಾಪ್ ಬೇಕಾದ್ರೆ ಬಿಟ್ರೆ. ಥ್ಯಾಂಕ್ ಯು ಸೋ ಮಚ್. ತುಂಬಾ ಇಂಟ್ರೆಸ್ಟಿಂಗ್ ಆಗಿ ವಿಷಯಗಳು ಹೇಳಿದ್ರಿ. ಸೊ ಒಂದು ಸಿನಿಮಾ ಕಂಟೆಂಟ್ ಬಗ್ಗೆ ಒಂದು ನಿಮಿಷ ಹೇಳಿ, ನೀವು ಏನ್ ಮಾಡಿದೀರಾ, ಇಷ್ಟು ದಿನ ಮಾಡಿದೀರಾ, ಎಷ್ಟು ಕಷ್ಟ ಪಡ್ತೀರಾ? ಸೊ ಚಿಕ್ಕದಾಗಿ ಆಸ್ಟಿನ್ ಮಹಾನ್ ಮೌನ ಬಂದು ಶೂಟಿಂಗ್ ಬಂದು 22 days ಅಷ್ಟೇ 22 days ಮಾಡಿದ್ವಿ. ಅದಾದ್ಮೇಲೆ ಎಲ್ಲ ಮೈಸೂರು, ಹೊನ್ನಾವರ, ಚಿಕ್ಕಮಗಳೂರು, ಹಾಸನ ಆ ಥರ ಕಡೆ ಶೂಟಿಂಗ್. ಹೊನ್ನಾವರ ತುಂಬ ಚೆನ್ನಾಗಿತ್ತು, ಮೈಸೂರಲ್ಲಿ ಮೇಜರ್ ಪೋರ್ಷನ್ ಮಾಡಿದ್ರು. ಆ್ಯಂಡ್ ಮೈಸೂರಲ್ಲಿ ಸ್ವಲ್ಪ ಕನೆಕ್ಟಿವಿಟಿ ಜಾಸ್ತಿ, ಕತೆ ತಕ್ಕ ರಿಲೇಟ್ ಮಾಡ್ಕೊಂಡು ಮಾಡಿದ್ವಿ. ಆ್ಯಂಡ್ ಯಾರು ತುಂಬ ಎಲ್ಲ ಟೀಮ್ ಸಿಕ್ಕಿರೋದೇ ನನ್ನ ಪುಣ್ಯ ಅಂತ ಹೇಳಿ. ಆ ಥರ ಯಾರು ಇರಲಿಲ್ಲ, ಟೀಮ್ ಒಬ್ಬನೇ ನಿಂತ್ಕೊಂಡು ಈ ಟೀಮ್ ಕಟ್ಟಿರೋದು ಯಾರು ಇರಲಿಲ್ಲ. ನನಗೆ ಯಾರು ಕ್ಯಾಮ್ರಾಮನ್ ಪರಿಚಯ ಇಲ್ಲ, ಎಡಿಟರ್ ಪರಿಚಯ ಇಲ್ಲ, ಮ್ಯೂಸಿಕಲ್ ಪರಿಚಯ ಇಲ್ಲ. ಎಲ್ಲ ಅವರನ್ನು ಅಪ್ರೋಚ್ ಮ್ಯೂಸಿಕಲ್ ಅಪ್ರೋಚ್ ಮಾಡ್ಕೊಂಡು ಇನ್ಸ್ಟಾಗ್ರಾಮ್ ಆ ಥರ ಒಂದು ಡೆಲಿವರ್ಸ್ ಇಲ್ಲ. ಆಮೇಲೆ DOP ಏನೋ ಸಿಕ್ಕಿದ್ರು. ಸೊ ಅವ್ರ ಕಡೆಯಿಂದ ಎಡಿಟರ್ಸ್ ಇರ್ತದೆ. ಆ ಕನೆಕ್ಟಿವಿಟಿ ಅಂದರೆ ಆರ್ಟಿಸ್ಟ್ಗಳಿಗೂ ಹೋಗಬೇಕು ಅಂತ ಹೇಳಿದ್ದಾರೆ. ನಾನು ಕೆಲಸ ಮಾಡಿರೋ ರೀತಿಗೆ ಎಲ್ಲರನ್ನೂ ಹಾಕ್ಕೊಂಡೆ. ಸೊ ಹಾಗಾಗಿ ಇಲ್ಲ, ತುಂಬ ಕಷ್ಟ ಅನ್ನೋದಕ್ಕಿಂತ ಇಷ್ಟಪಟ್ಟೆ ಮಾಡಿದ್ದೀವಿ. ಅಷ್ಟು ಚೆನ್ನಾಗಿ ಮೂಡ್ಬೋದಿದೆ. ಎಲ್ಲ ಕೆಲಸ ಟೆಕ್ನಿಕಲಿ ವೆರಿ ಸ್ಟ್ರಾಂಗ್ ಆಗಿ ಆ ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. 3 ರಿಲೀಸ್ ಆಗಿ 3 ಮೀಟಿಂಗ್ ರಿಲೀಸ್ ಮಾಡಿದ್ವಿ. ಟ್ರೈಲರ್ ಲಾಂಚ್ ಕೂಡ ಇದೆ, ಚೆನ್ನಾಗಾಗಿದೆ ಸಿನಿಮಾ. ಇದುವರೆಗೂ ಇಟ್ಸ್ ಎ ಲವ್ ಸ್ಟೋರಿ, ಎಮೋಷನಲ್ ಲವ್ ಸ್ಟೋರಿ, ಎಮೋಷನಲ್ ಥ್ರಿಲ್ಲರ್ ಲವ್ ಸ್ಟೋರಿ.
ಸಿನಿಮಾ ವರ್ಕ್ ಮಾಡಿದ್ದು ಡೈರೆಕ್ಟರ್ ಹೀರೋ ಆರ್ಟಿಸ್ಟ್ಗಳು ಫಸ್ಟ್ ಸಿನಿಮಾಗೆ ಒಳ್ಳೊಳ್ಳೆ ದೊಡ್ಡ ಆರ್ಟಿಸ್ಟ್ ಜೊತೆ ಫಿಲಿಮ್ ಶೇರ್ ಮಾಡುವಂಥ ಅವಕಾಶ ಫಸ್ಟ್ ಟೈಮ್ ಡಾಕ್ಟರ್ ಆಗಿರುವಂತಹ ಅದ್ ನಿಜ. ನಂಗೆ ಈ ಸ್ಟೋರಿ ಫಸ್ಟ್ ಆಫ್ ಆಲ್ ಇಷ್ಟ ಆಗಿದೆ ಆ ಒಂದು ಪಾತ್ರಕ್ಕೋಸ್ಕರ. ಐ ಥಿಂಕ್ ದಿಶಾ ಫರ್ನಾಂಡಿಸ್ ಪಾತ್ರ ಒಂದು ವೆರಿ ಎಕ್ಸೈಟಿಂಗ್ ನನಗೆ. ಈ ತರ ಒಂದು ಒಳ್ಳೆ ಪಾತ್ರ ನನಗೆ ಸಿಗ್ಬೋದಲ್ಲ ಈ ಮೂವಿ ಮೂಲಕ ಅಂತ. ಸೆಕೆಂಡು, ಸ್ಟೋರಿನಲ್ಲಿ ಹೇಗೆ ಹೋಗಿದೆ ಅಂತ ಹೇಳಕ್ಕೆ ಆಗಲ್ಲ. ನಾನು ರೀಡಿಂಗ್ಸ್ ಕೇಳ್ತಿರೋವಾಗ ಹಿಂಗೂ ಆಗುತ್ತಾ ಅಲ್ಲೂ ಹೋಗುತ್ತಾ ಮತ್ತೆ ಅವ್ರು ಹಿಂಗೆ ಬರ್ತಾನೆ ಹಿಂಗೆ ಹೋಯ್ತು ಅವ್ರು ಹೇಳ್ದಕ್ಕೆ ಥ್ರಿಲ್ಲರ್ ಅನ್ನೋ ವರ್ಡ್ ಬೇಕಾಗಿದೆ. ಸೊ ಥ್ರಿಲ್ಲಿಂಗ್ ಲವ್ ಸ್ಟೋರಿ ಅಂತ ಹೇಳ್ಬೋದು. ಅಂಡ್ ಯಾವಾಗ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಆಸ್ಟಿನ್ಗೆ ಯಾಕೆ ಹಾಗಾಯ್ತು ಅಂತ ಎಂಟ್ವರೆಗೂ ನೋಡಿದ್ರೆ ಮಾತ್ರ ಗೊತ್ತಾಗೋದು. ಐ ಥಿಂಕ್ ಇಟ್ಸ್ ಅ ವೆರಿ ಇಂಟ್ರೆಸ್ಟಿಂಗ್ ಲವ್ ಸ್ಟೋರಿ. ಈ ತರದ್ದು ಒಂದು ಲವ್ ಸ್ಟೋರಿ ನಾನು ಮುಂಚೆ ನೋಡಿಲ್ಲ. ಅಂಡ್ ಇನ್ನೊಂದೇನಂದ್ರೆ ಜನಕ್ಕೆ ರಿಲೇಟ್ ಆಗೋ ಅಂತ ಸ್ಟೋರಿ ಇದೆ ಇದು. ಆಸ್ ಮಚ್ ಆಸ್ ಇಟ್ ಇಸ್ ಥ್ರಿಲ್ಲಿಂಗ್, ಆ ಒಂದು ಟಚ್ ಇದೆ. ಅಂದ್ರೆ ಯಾರೇ ನೋಡಿದ್ರು ನಮ್ಮ ಲೈಫಲ್ಲೂ ಈ ತರ ನಡೆದಿದೆ ಅನ್ನೋದೊಂದು ರಿಲೇಟಬಲ್ ಫ್ಯಾಕ್ಟರ್ ಸಿಗುತ್ತೆ ಇದರಲ್ಲಿ. ಸೊ ಜನ ಇಷ್ಟಪಡ್ತಾರೆ ಅಂತ ಅನ್ಕೊಂಡಿದೀವಿ. ಖಂಡಿತ ಕನೆಕ್ಟ್ ಆಗುತ್ತೆ ಅವ್ರಿಗೆ ಈ ಪಾತ್ರಗಳೆಲ್ಲ. ವೆರಿ ಸಿಂಪಲ್, ವೆರಿ ಹೋಮ್ಲಿ, ತೀರಾ ಎಕ್ಸ್ಟ್ರಾ ಗ್ರ್ಯಾಂಡ್ ಏನೂ ಇಲ್ಲ, ಬಟ್ ಮನಸ್ಸು ಮುಟ್ಟುವಂತ ಪಾತ್ರಗಳೆಲ್ಲ. ಥ್ಯಾಂಕ್ ಯು. ಕಂಟಿನ್ಯೂ ಆಗಿ ಇದೇ ಥರ ಇಂಡಸ್ಟ್ರಿಗೆ ಬೇಕು. ಅಲ್ಲೂ ಸರ್ ಪ್ರಾಜೆಕ್ಟ್ ಥ್ಯಾಂಕ್ ಯು ಸೊ ಮಚ್. ಅವ್ರಿಗೆ ಆಟೋ ಕಷ್ಟ ಸರ್ ಚಿಕ್ಕ ರೀಲ್ ಮಾಡಬೇಕು ಸೊ ಏನಾದ್ರು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್. ಸೊ ಮಹಾನ್ ಮೌನ ಅಂತ ಇಟ್ಟಿದ್ದಾರೆ. ಹೀರೋಯಿನ್ ಬಂದು ನಾವಿಬ್ರು ಬಂದು ಏನೋ ಬೈಕ್ ಹಾಕ್ತೀವಿ, ಏನು ಮಾತೇ ಆಗೋದಿಲ್ಲ, ಕಂಪ್ಲೀಟ್ ಸುಮ್ಮನೆ ಬಿಟ್ಟಿರ್ತೀವಿ. ಆಮೇಲೆ ನಾವು ಅವ್ರಿಗೆ ಬೈಕ್ ಹೋಗ್ಬಿಡ್ತೀವಿ. ಲಾಸ್ಟಲ್ಲಿ ಬೇಕು ಒಂದು ವಾಯ್ಸ್ ಸೊ ಇಲ್ಲೇ ಇಷ್ಟು ಮೌನವಾಗಿದೆ, ಸಿಂಗಲ್ ಇಷ್ಟು ಮೌನವಾಗಿದೆ, ಅದೇ ಥರ ಏನಾಗುತ್ತೆ. ಸೊ ಅಲ್ಲಿ ಟೈಮ್ ಆ್ಯಕ್ಚುಲಿ ಅವರ ಅನ್ಕೊಂಡು ಏನೋ ಮೈಂಡ್ ಇಟ್ಕೊಂಡ್ರೆ ಅವರು ಇದು ಮಾಡ್ಬೋದು. ಬಟ್ ಇದು ಬೇರೆ ಐಡಿಯಾ ನಿಮ್ಮ ಸಿನಿಮಾ ಓಕೆ ಇಲ್ಲಿ ಮಾತಾಡ್ತೀರಾ ಏನಾದ್ರು ಕೇಳ್ತೀರಾ ಕ್ಯಾಮ್ರಾ ಕೊಡ್ತೀರಾ, ವಾಯ್ಸ್ ಬರುತ್ತೆ, ನೀವು ಮಾತಾಡೋಲ್ಲ ವಾಯ್ಸ್ ಬರುತ್ತೆ, ವಾಯ್ಸ್ ಸೊ ವಾಯ್ಸ್ September 5th